ದಂತೆ ಒಬ್ಬ ಭಕ್ತ ಸಿದ್ದಪ್ಪ ನೀವು ಹ್ಯಾಂಗ ನಮಗ ಗುರುಗಳಿಗೆ ಮನೆ ಬಿನ್ನ ಕರ್ಕೊಂಡು ಹೋಗ್ತಿರಲ್ಲ, ಅವಾಗ ಸಿದ್ದಪ್ಪ ಮಹಾರಾಜಿಗ ಒಬ್ಬ ಭಕ್ತ ಬಿನ್ನ ಕೊಟ್ಟೆಪ್ಪ ನನ್ನ ಮನೆಗೆ ಇವತ್ತು ಪ್ರಸಾದಕ್ಕೆ ಬರಬೇಕು ಅಂದಂತ. ಸಿದ್ದಪ್ಪ ಮಹಾರಾಜ ಭಕ್ತಗಂದಂತ, ಏ ಮಗನ ನೀ ಕರೆದಾಗ ಬರಾಕ ನನಗೇನು ಕೆಲಸ ಬಗ್ಸಿಲ್ಲೇನೋ, ನನಗೆ ಬರೋಕ್ಕಾಗಲ್ಲ ಹೋಗು ಅಂದ ಸಿದ್ಧಲಿಂಗ ಮಹಾರಾಜ. ಅವಾಗ ಅವ ಭಕ್ತ ಗಟ್ಟಿಯಾಗಿ ಕೂತತ್ತ. ಗಟ್ಟಿ ಆದ್ರೆ ಮಲ್ಲ ಭೇಟಿ ಆಗುತ್ತಾನ, ಇಲ್ಲಾಂದ್ರೆ ಗಟ್ಟಿ ಅಲ್ಲ ಮಲ್ಲ ನಮ್ಗೆ ಎಂದೂ ಭೇಟಿನೇ ಆಗೋದಿಲ್ಲ. ಅವ ಮಲ್ಲಯ್ಯ ನಮಗೆ ಹೆಂಗೆ ಭೇಟಿ ಆಗ್ಬೇಕಂದ್ರೆ 6 ವರ್ಷದ ಮಗನಾದ ಶಿವಯೋಗಿ ಸಿದ್ಧರಾಮ ಮಲ್ಲಯ್ಯ ಬುತ್ತಿ ತಗೊಂಡು ಹೋದ. ಮಲ್ಲಯ್ಯ ಬರಲಿಲ್ಲ. ಮಲ್ಲಯ್ಯ ಅಂತೆ ಮ್ಯಾಗಿದ ಜಿಗದ ಮಲ್ಲಯ್ಯ ಬಂದ ಕೈ ಹಿಡಿದ ಶಿವಯೋಗಿ ಸಿದ್ಧರಾಮ. ಹೌದಲ್ರಿ? ಮತ್ತೆ ಸಿದ್ದರಾಮಜಿ ಅಂತ ಮತ್ತೆ ನೀವು ಜಿಗಕ್ಕೆ ಹೋಗಿರಿ ಮ್ಯಾಗಿಂದ. ಅವಾಗ ಮಲ್ಲಯ್ಯ ಬಂದನ ಪವಾಡ ಆಗ್ಯದ. ನಾವು ಜಿಗಿದೇವಂದ್ರೆ ಹೊಸನ ಮಾತು ನಮ್ಮದು. ಯಾವಾಗಿಲ್ಲ ಏನಾಗ್ಯದ, ಯಾವಾಗ ಸಿದ್ಧ ಅಲ್ಲಿಗೆ ಮರ ಬಿನ್ನ ಕೊಟ್ಟ. ಸಿದ್ದಪ್ಪ ಮಹಾರಾಜ ನಿನ್ನ ಮನೆ ಬರಂಗಿಲ್ಲ ಅಂದ. ಅವ ಭಕ್ತ ಹೇಳ್ತಾನ, ಯಪ್ಪ ನೀ ಯಾವಾಗ ಬರ್ತಿ ಅವಾಗೆ ನನ್ನ ಮನೆಗೆ ಹೋಗ್ತಿ, ಅಲ್ಲಿ ನಿನ್ನ ಪಾದ ಸೇವೆ ಮಾಡ್ಕೊತಿರ್ತೀನಿ ಅಂದ. 1 ದಿವಸ ಹೋಯ್ತು, 2 ದಿವಸ ಹೋಯ್ತು, 3 ದಿವಸ ಹೋಗ್ಬಿಡ್ತು. ಅವಾಗ ಸಿದ್ಧಲಿಂಗ ಮಹಾರಾಜ ಭಕ್ತಗೆ ಹೇಳ್ತಾನ, ಲೇ ಮಗನ ಇವತ್ತಿನ ಮನೆ ಪ್ರಸಾದ ಬರ್ತೀನಿ ಹೋಗಲಿ ಅಂದ ಸಿದ್ದಪ್ಪ ಮಹಾರಾಜ. ಅವನಿಗಿಷ್ಟು ಖುಷಿ ಆಯ್ತು. ನನ್ನ ಅಪ್ಪ ಬರ್ತಾನ, ನನ್ನ ದೇವರು ಬರ್ತಾನ, ನನ್ನ ಭಾಗ್ಯದ ದೇವರು ಬರ್ತಾನೆ ತಿಳ್ಕೊಂಡು ಓಡೋಡಿ ಮನೆಗೆ ಹೋಗ್ತಾನ. ಮನ್ಯಾಗ ಹೆಂಡತಿ ಹೇಳ್ತಾನ, ಇವತ್ತು ನನ್ನ ಅಪ್ಪ ಮನೆಗೆ ಹೊಂಟಾನ, ಮನೆಯೆಲ್ಲ ಸಾರಣೆ ಮಾಡು, ಪ್ರಸಾದ ಮಾಡು. ನನ್ನ ಅಪ್ಪ ಸಿದ್ಧಲಿಂಗ ಮಹಾರಾಜ ಸಾಕ್ಷಾತ್ ಶಿವ ಅದಾನ, ಅಪ್ಪ ಮನೆ ಬಿಂದಕ್ಕೆ ಹೊಂಟ. ಭಾಳ ಖುಷಿಯಾಗಿತ್ತು ಅವನಿಗೆ. ಹ್ಯಾಂಗ ಖುಷಿ ಅಂದ್ರ, ಕುರುಡನಿಗೆ ಕಣ್ಣು ಬಂದಂಗ, ಬಡವನಿಗೆ ಭಾಗ್ಯ ಬಂದಂಗ, ಹೆಳವನಿಗೆ ಕಾಲು ಬಂದಂಗ ಖುಷಿ ಆಗಿಬಿಟ್ಟಿತ್ತು. ಮನ್ಯಾಗ ಮಡದಿನೂ ಹಂಗೆ ಇದ್ದಳು ಹೆಂಡತಿ. ಮನೆಯೆಲ್ಲ ಸಾರಣೆ ಮಾಡ್ಯಾಳ, ಮನೆಯೊಳಗೆ ಅಷ್ಟಾನ್ನ ಭೋಜನ ಅಡುಗೆ ಮಾಡ್ಯಾಳ ಹೆಂಡತಿ. ಅವಾಗ ಗಂಡಗೆ ಹೇಳ್ತಾಳ, ಹೋಗ್ರಿ ಮತ್ತೆ ಮಠಕ್ಕೆ ಹೋಗಿ ಅಪ್ಪ ಕರ್ಕೊಂಡು ಬರ್ರಿ ಹೋರಿ ಅಂದಳಕಿ. ಸಿದ್ದಪ್ಪ ಮಹಾರಾಜ ಮಠಕ್ಕೆ ಬಂದ ಲಕ್ಷಣ ಮಾಡ್ದಾಗ ಕೂತಿದ ಅಪ್ಪ, ಯಪ್ಪ ಮನ್ಯಾಗೆಲ್ಲ ಪ್ರಸಾದ ಆಗ್ಯದ, ನನ್ನ ಮನೆಗೆ ಬಾರೋ ನನ್ನಪ್ಪ, ನಿನ್ನ ಪಾದ ಪೂಜೆ ಮಾಡಬೇಕಾಗ್ಯದ, ಮನ್ಯಾಗ ಪ್ರಸಾದ ಮಾಡಕ್ಕೆ ಬಾ ಅಂದ ಭಕ್ತಿದ್ದ. ಸಿದ್ದಪ್ಪ ಮಹಾರಾಜ ಒಂದು 10 ನಿಮಿಷ ಕೂತು ಆ ಭಕ್ತಿಗೆ ಹೇಳ್ದ, ಇನ್ನೊಮ್ಮೆ ಮನೆ ಕಡೆ ಹೋಗಿ ಬಾ ಅಂದಂತ. ಯಪ್ಪ ಇನ್ನೈಗೆ ಬಂದೀನಿ, ಮನ್ಯಾಗ ನನ್ನ ಮಡದ ಎಲ್ಲ ಪ್ರಸಾದ ಮಾಡ್ಯಾಳ, ಎಲ್ಲ ಅಡುಗೆ ಮಾಡ್ಯಾಳ, ನಿನ್ನ ಪಾದ ಪೂಜೆ ಮಾಡಕ್ಕೆ ಕುಂತಾಳ, ನೀ ಬಾಯಪ್ಪ ಅಂದ. ಇನ್ನೊಮ್ಮೆ ಹೋಗ್ಬಾಲೆ ಮನೆ ಕಡೆ ಅಂದ ಸಿದ್ದಪ್ಪ ಮಹಾರಾಜ. ಯಾವಾಗ ಅವನಿಗೆ ಒಂದೇ ಒಂದು ಮಗ ಇತ್ತು, ಭಕ್ತ 6 ವರ್ಷದ ಮಗ ಇತ್ತು ಪುಣ್ಯಾತ್ಮರು. ಯಾವಾಗ ಮನೆ ಒಳಗೆ ಮಡದು ಎಲ್ಲ ಅಡಿಗೆ ಮಾಡ್ಯಾಳ, ಅವ ಮನೆಗೆ ಬರತನ 6 ವರ್ಷದ ಮಗ ಹಾವು ಕಡೆ ಸತ್ತು ಹೋಗ್ಬಿಟ್ಟಿತ್ತು. ಮಗ ಸತ್ತು ಹೋಗ್ಬಿಟ್ಟಿತ್ತ. ಮನ್ಯಾಗ ಮಡದಿ ಕೂಸಿನ ತೊಡಿ ಮೇಲೆ ಹಾಕೊಂಡು ದುಃಖ ಮಾಡಕಂತಾಳೆ ಹೆಂಡತಿ. ಯಾವಾಗ ಮನೆ ಒಳಗೆ ಮಗ ಸತ್ತದ ಅಂತ ತಾಯಿ ದುಃಖ ಮಾಡಕಂತಾಳೆ. ಮನ್ಯಾಗ ಬಂದ ನೋಡತ್ತನ ಮಗ ಸತ್ತು ಹೋಗಿಬಿಟ್ಟದ. ಗುರುವಿಗಾಗಿ ಮನ್ಯಾಗ ಅಡಿಗೆ ಮಾಡ್ಯಾರ. ಮನೆಯೆಲ್ಲ ಸಾರ ಪರಮಾತ್ಮ ಪರೀಕ್ಷೆ ಇರ್ತದ, ನೋಡ್ಬೇಕಲ್ಲ. ಅವಾಗ ಮನೆಗೆ ಬಂದ ಗಂಡ ಹೇಳ್ತಾನೆ ಹೆಂಡತಿಗೆ, ಏನಾಗ್ಯದ ಸ್ವಾಮಿ, ಇರುವ ಒಬ್ಬ ಮಗನಿಗೆ ಹಾಮ ಕಚ್ಚಿ ಮಗ ಸತ್ತು ಹೋಗ್ಬಿಟ್ಟನ. ಯಾವಾಗ ಮಡದಿ ಒಂದೇ ಸೌನ ಅಳ್ಳಕ್ಕಂತಳ ಮಗನ ಸಲುವಾಗಿ. ಪುತ್ರ ಶೋಕಂ ನಿರಂತರಂ. ಯಾವಾಗ ಮಗನ ಹೆಣ ತೊಡಿ ಮೇಲೆ ಕೊಡು ಮಡದಿ ಒಂದೇ ಸೌನ ದುಃಖವನ್ನು ಮಾಡುವಂತ ಸಮಯದೊಳಗೆ ಗಂಡ ಹೆಂಡತಿ ಹೇಳ್ತಾ, ಅಳಬೇಡ ನೀನು, ಇವತ್ತ ನನ್ನ ಭಾಗ್ಯದ ದೇವರ ನನ್ನಪ್ಪ ಸಿದ್ಧಲಿಂಗ ಮಹಾರಾಜ ಮನೆ ಬಿಂದಕ್ಕೆ ಹೊಂಟಾನೆ. ಅಪ್ಪನ ಆಶೀರ್ವಾದ ಇಂಥ 10 ಮಕ್ಕಳು ಹಡಿಬಹುದು. ದುಃಖ ಮಾಡಬೇಡ, ಸತ್ತ ಮಗನ ಹೆಣವನ್ನು 5 ಒತ್ತಡೆ ಮುಚ್ಚಿಡು, ಮತ್ತ ಮನೆ ಎಲ್ಲ ತೊಳೆದು ಅಡಿಗೆ ಮಾಡ. ನಪ್ಪ ಹೊಂಟದ ಸಿದ್ಧಲಿಂಗ ಮಹಾರಾಜ ಭಕ್ತಿ ಅಂತದ. ನನ್ನ ಭಾಗ್ಯದ ದೇವರ ನನ್ನಪ್ಪ ನನ್ನ ಸಿದ್ಧಲಿಂಗ ಮಹಾರಾಜ ಇವತ್ತು ನನ್ನ ಮನೆ ಪ್ರಸಾದಕ್ಕೆ ಹೊಂಟಾನ. ಬಡವನ ಮನೆಗೆ ಭಾಗ್ಯ ಬಂದಂಗ ಆಗಕ್ಕಂತದ. ಮಗನಿಗೆ ಮುಂದಿಟ್ಟುಕೊಂಡು ಅಳಬೇಡ ಅಂತ ಹೇಳ್ತದ ಗಂಡ ಇದ್ದ. ಎಷ್ಟೋ ಜನ ಶರಣರು ಯಾವಾಗ ಸಿರಿಯಾಳ ಶೆಟ್ಟಿ ಮಗನನ್ನು ಕಡೆದು ಬಲ್ಲೈಗೆ ಅಡಿಗೆ ಮಾಡಿ ಊಟ ಮಾಡಿಸಲಿಲ್ಲ ಏನು? ಯಾವ ತಾಯಿ ನನ್ನವ್ವ ನಿಲ್ಲೂರ ಲಿಂಬಕ್ಕ ಮಗನನ್ನು ಕೊಂದು ಜಂಗೂರು ಪ್ರಸಾದ ಮಾಡಿಸಲಿಲ್ಲ ಏನು? ಗಂಡ ಹೆಂಡತಿ ಸಮಾನ ಮಾಡುತ್ತಾನೆ.
ಮಗನ ಹೆಣ ಒಯ್ದು ತಟ್ಟಿ ಮುಚ್ಚಿಟ್ಟಾರ. ಮನೆಯೆಲ್ಲ ಸಾರಣೆ ಮಾಡ್ಯಾರ, ಮತ್ತೆ ಮನೆಯೆಲ್ಲ ಸ್ವಚ್ಛ ಮಾಡ್ಯಾರ. ಮೊದಲ ಮಾಡಿದ ಅಡಿಗೆ ಎಲ್ಲ ತೆಗೆದು ಮತ್ತೆ ಹೊಸ ಅಡಿಗೆ ಮಾಡ್ಯಾರ ಹೆಂಡತಿ. ಗಂಡ ಹೇಳ್ತಾನ, ನೀನು ಒತ್ತರ ಸಿದ್ಧಲಿಂಗನ ಆಣೆ, ಯಾವಾಗ ಮಗನ ಸಲುವಾಗಿ ಕಣ್ಣೀರು ಹಾಕ್ತಂದ್ರ ಸಿದ್ಧಲಿಂಗನ ಮಾರಿದ ಆಣೆ ಅಂದ ಕಂಡಿದ್ದ. ಮಗನ ಹೆಣ ಒಯ್ದು ಮುಚ್ಚಿಟ್ಟಾರ, ಅಡಿಗೆ ಮಾಡ್ಯಾರ. ಮತ್ತ ತಾಯಿ ಮತ್ತ ಮಠಕ್ಕೆ ಬಂದನ ಭಕ್ತ, ಯಪ್ಪ ಮನೆಗೆ ಹೋಗಿ ಬಂದಿದ್ದು ಬಾರೋ ಯಪ್ಪ ಅಂದ ಬಳಕ ಸಿದ್ದಪ್ಪರದ ಪುತ್ತಲ್ಲೇ ನುಡಿದಂತ ಎಂತ ಭಕ್ತಿಯೋ, ಎಂತ ಭಕ್ತಿಯೋ. ಮನ್ಯಾಗ ಮಗ ಸತ್ರು ಸಹಿತ ಮಗನ ಹೆಣ ಮುಚ್ಚಿ ಊಟ ಕರ್ಲಕ್ ಬಂದಿಲ್ಲ ಅಂದ ಸಿದ್ದಪ್ಪರ ಹೊಂಟ ಅವನ ಜೊತೆ ಮನೆಗೆ. ಸತಿಪತಿ ಕೂಡಿ ಪಾದ ಪೂಜೆ ಮಾಡ್ಯಾರ, ಅಪ್ಪನ ಪಾದ ಪೂಜೆ ಮಾಡ್ಯಾರ. ಸಿದ್ಧಲಿಂಗ ಮರದ ಕಂಬಳಿ ಹಾಸ್ಯರ ಜಗಲಿವಲ್ಲಿ ಅಪ್ಪ ಕುಂತಾನ. ಯಾವಾಗ ಮಾಡಿದ ಪ್ರಸಾದವನ್ನು ತಾಟಿಲು ಎಲ್ಲ ಮಾಡಿದ ಎಡಿ ತಾಯಿ ಬಡಿಸೋದ ನಾವು ಅಪ್ಪಗ ಸಿದ್ಧಲಿಂಗ ಮಹಾರಾಜಾಗ ಯಾರಾದ್ರೂ ಮಹಾತ್ಮರ ಪ್ರಸಾದ ಕೊಡ ಬಳಕ ನೀವು ಮುಂದೆ ಸಾಷ್ಟಾಂಗ ಹಾಕಬೇಕು, ಮನೆ ಪದ್ಧತಿ ಅನ್ನೋದು. ಯಾವಾಗ ಮನೆ ಯಜಮಾನ ಸಾಷ್ಟಾಂಗ ಹಾಕಿ ಹೇಳುತ್ತಾನೆ, ಬುದ್ಧಿ ಪ್ರಸಾದ ತಗೋಯಪ್ಪ, ಪ್ರಸಾದ ಮಾಡುವಂತ ಸಮಯದೊಳಗೆ ಸಿದ್ದಪ್ಪ ಮಹಾರಾಜ ಹೇಳ್ತಾನ, ಏ ಮಗ ನನ್ನ ಮಗಳಿಗೆ ಇನ್ನೊಂದು ತಾಟ್ ಹಚ್ಚು ಅಂದ. ನನ್ನ ಮಗಳಿಗೆ ಇನ್ನೊಂದು ತಾಟ್ ಹಚ್ಚು ಅಂದವ. ಅವ ಭಕ್ತ ಹೇಳ್ತದಪ್ಪ, ನೀನು ಪ್ರಸಾದ ಮಾಡಿ ಹೋಗತನ ನಾವು ಇಬ್ರು ಸತಿಪತಿ ಪ್ರಸಾದ ಮಾಡಂಗಿಲ್ಲ. ಇಲ್ಲೋ ಮೊದಲು ಪ್ರಸಾದ ಬಡಿಸು, ಹಿಂದಡೆ ಏನೋ ಕಾಲಕ್ಕಂದ್ರೆ ಸಿದ್ದಪ್ಪ ಮಹಾರಾಜ್ ಅಪ್ಪನ ಮಾತ ಮೀರಲಿಲ್ಲ. ಮಾಡಿದ ಪ್ರಸಾದ ಮತ್ತೊಂದು ಎಡಿ ಹಚ್ಚಳ ತಾಯಿ. ಸಿದ್ಧಲಿಂಗ ಮಹಾರಾಜ ತಾಯಿಗೆ ಹೇಳುತ್ತದೆವ್ವ, ಮಕ್ಕಳಿಲ್ಲದವರ ಮನೆಯಲ್ಲಿ ಪ್ರಸಾದ ಇಲ್ಲಮ್ಮ. ಮಕ್ಕಳಿಲ್ಲ ಮನೆ ಒಟ್ಟ ಊಟ ಮಾಡಂಗಿಲ್ಲ ಅಂದ. ಮಕ್ಕಳಿದ್ದವ್ರ ಮನೆಯಾಗ ಊಟ ಮಾಡ್ತೀವಿ, ಮನ್ಯಾಗ ಮಗನಿಗೆ ಕರಿ ಅಂದ ಸಿದ್ದಪ್ಪ ಮಹಾರಾಜ. ನಿನ್ನ ಮನ್ಯಾಗ ಮಗ ಬಂದ್ರೆ ಊಟ ಮಾಡ್ತೀನಿ ಅಂದ. ಹೆಂಡತಿ ಕಣ್ಣಂಚಲಿ ನೀರು ಬಂದಾವೆ. ಯಪ್ಪ ನನ್ನ ಮಗ ಬಹಳ ದೂರ ಆಟ ಆಡಕ್ ಹೋಗ್ಯನೋ ಯಪ್ಪ, ನನ್ನ ಮಗ ಬರಂಗಿಲ್ಲ, ಆಟ ಆಡಕ್ ಹೋಗ್ಯನೋ ಯಪ್ಪ, ಪ್ರಸಾದ ಮಾಡು. ಸಿದ್ಧಲಿಂಗ ಮಹಾರಾಜ ಹೇಳ್ತದೆ, ಇಲ್ಲಮ್ಮ ನಿನ್ನ ಮಗ ಬಂದ್ರೆ ನನ್ನ ಪ್ರಸಾದ ಮಾಡ್ತಿ. ಇಲ್ಲ ಅಂದ ಸಿದ್ದಪ್ಪ ಮಹಾರಾಜ. ಇಲ್ಲ ನನ್ನಪ್ಪ, ಪ್ರಸಾದ ಮಾಡು ಯಪ್ಪ. ನನ್ನ ಮಗ ಬಾರ ಊರಿಗೆ ಹೋಗ್ಯನೋ ಯಪ್ಪ, ಎಟ್ಟು ಕರೆದ ಬರಂಗಿಲ್ಲ ಓಲಲ್ಲಪ್ಪ, ಪ್ರಸಾದ ಮಾಡು ಸಿದ್ಧಲಿಂಗ ಅಂತ ಸತಿಪತಿ ಕಣ್ಣೀರ್ ಹಾಕಕ್ಕಂತಾರೆ. ಸಿದ್ಧಲಿಂಗ ಮಹಾರಾಜ ಅಂತಾನೆ, ಇಲ್ಲ ಯಪ್ಪ, ಇಲ್ಲ ಯವ್ವ, ನಿನ್ನ ಮಗ ಬಂದ್ರೆ ನಾನು ಪ್ರಸಾದ ಮಾಡ್ತಿಲ್ಲ. ಇಲ್ಲ ಅಂದ ಸಿದ್ದಪ್ಪ ಮಹಾರಾಜ. ಹೆಂಗದ ನೋಡಿ ಗುರುವಿನ ಶಕ್ತಿ ಹೆಂಗದ. ಪರೀಕ್ಷೆ ತಂದು ಒಟ್ಟನ ಸಿದ್ದಪ್ಪ ಮಹಾರಾಜ. ಮಗ ಸತ್ತನ ಮಗನ ಹೆಣವನ್ನ ಮುಚ್ಚಿಟ್ಟಾರೆ. ಸಿದ್ಧಲಿಂಗ ಮಹಾರಾಜ ಅಂತಾನ, ನಿನ್ನ ಮಗ ಬಂದ್ರೆ ಊಟ ಮಾಡ್ತೀನಿ. ಅವಾಗ ಹೇಳ್ತಾರೆ ಸಿದ್ದಪ್ಪ, ಯಾಕೆ ಅಳ್ಳಕತ್ತೀವಿ, ಯಾಕೆ ದುಃಖ ಮಾಡಕಂತೀರಿ, ಹೋಗು ಹೊರಗೆ ನಿಂತು ನಿನ್ನ ಮಗನಿಗೆ ಕರಿ, ನಿನ್ನ ಮಗ ಬರ್ತಾನ ಅಂತ ಹೇಳ್ಬಿಟ್ಟು ಸಿದ್ಧಲಿಂಗ ಮಹಾರಾಜ. ತಾಯಿ ಅಂತ ನೋಡಬೇಕು, ಶರಣರ ಮಹಿಮಾ ನೋಡಬೇಕು, ಮಹಾತ್ಮರ ಲೀಲಾ ಅಂತ ತಿಳ್ಕೊಂಡು ಯಾವಾಗ ತಾಯಿ ಮನೆಯ ತಲೆಬಾಗಲ ಹೊರಗೆ ಬಂದು ನಿಂತು ಏ ಕಂದ ಚೀರಿಬಿಟ್ಟಾಳೆ. ಲಿಂಗ ಮಹಾರಾಜ ಹೇಳದ ಬಳಕ ತಾಯಿ ಬಂದು ಮಗ ಅಂತ ಕೂಗದ ಬಳಕ ಸತ್ತಿರ್ತಕ್ಕಂಥ ಮಗ ಎದ್ದು ಓಡೋಡಿ ಬಂದು ಸಿದ್ಧಲಿಂಗ ಮಹಾರಾಜ ಮುಂದೆ ಸಾಷ್ಟಾಂಗ ಹಾಕದಂತ ಪುಣ್ಯಾತ್ಮರೇ. ಸಿದ್ಧಲಿಂಗೇಶ್ವರ ಮಹಾರಾಜ್ಗೆ ಜಯ. ಅವಾಗ ಸಿದ್ದಪ್ಪ ಮಹಾರಾಜ ಭಕ್ತಿಗೆ ಹೇಳದಂತ, 3 ದಿವಸ ನಿನ್ನ ಮನೆಗೆ ಯಾಕೆ ಬಂದಿಲ್ಲ ಅಂದ್ರೆ ಇವತ್ತಿನ ಮಗನಿಗೆ ಹಾವು ಕಡ ಮರಣ ಇತ್ತಲೆ, ಇವತ್ತ ನಿನ್ನ ಮಗನಿಗೆ ಮರಣ ಇತ್ತು, ಅದಕ್ಕೆ 3 ದಿವಸ ಬಂದಿಲ್ಲ, ಸಿಟ್ಟಿ ಬರಬೇಡ ಅಂತ ಹೇಳಿದ ಸಿದ್ಧಲಿಂಗ ಮಹಾರಾಜ ಪುಣ್ಯಾತ್ಮರೇ. ಅಂಥ ಶರಣರ ಮಹಿಮಾ ಅದ, ಅಂಥ ಸಿದ್ಧಲಿಂಗ ಮಹಾರಾಜ ಪವಾಡ ಅದ. ನಾಳೆ ದಿವಸ ಎಲ್ಲ ಲಿಂಗ ಮಹಾರಾಜ ಉಪದೇಶ ಕೊಡ ಸಿದ್ದಪ್ಪ ಮಹಾರಾಜ ಮುಗುಳು ಕೂಡ ಎಲ್ಲ ಲಿಂಗ ಮಹಾರಾಜರಂತ ಬರ್ತಾರೆ. ನಾಳೆಗೆ ಎಲ್ಲ ಲಿಂಗ ಮಹಾರಾಜ 3 ದಿವಸ ಮಣ್ಣಾಗ ಮುಚ್ಚಿಡ್ದ ಸಿದ್ದಪ್ಪ ಮಹಾರಾಜ
ನಾಳೆಗೆ ಯಲ್ಲಪ್ಪ ಮಹಾರಾಜನ ಬರ್ತಾನೆ, ಸಿದ್ದಪ್ಪ ಮಹಾರಾಜನ ಬರ್ತಾನೆ. ನಾಳೆ ದಿವಸ ವೇದಿಕೆ ಮೇಲೆ ಯಾವ ರೀತಿ ಯಲ್ಲಪ್ಪ ಮಹಾರಾಜ ಮುಚ್ಚಿಡ್ತಾನೆ ನೀವೆಲ್ಲ ನೋಡಬೇಕು. ನಾಳೆ ದಿವಸ ಸಿದ್ದಪ್ಪ ಮಹಾರಾಜ ಠೇರ ಮಾಡ್ತಾನೆ. ಅದಕ್ಕೆ ಸಮಸ್ತ ಎಲ್ಲ ನನ್ನ ಶಿವಣಿಗೆ ಗ್ರಾಮದ ಎಲ್ಲ ನನ್ನ ಶರಣು ತಂದೆ ತಾಯಿ ಒಳಗವೇ ಯಾಕಪ್ಪ ಅಂತಂದರೆ ಏನಿಲ್ಲ, ನಾಳೆ ಒಂದು ದಿವಸ ನಾಳೆ ಯಾವಾಗ ಸಿದ್ಧಲಿಂಗ ಮರದ ತೊಟ್ಲು ಕಾರ್ಯಕ್ರಮ ಮೊನ್ನೆ ಆಗಿತ್ತ ನಿಲಾವ್ ಇರ್ತದೆ. ನೀವೆಲ್ಲ ನಾಳೆ ದಿವಸ ಹೆಚ್ಚಿನ ಸಂಖ್ಯೆಯೊಳಗೆ ಎಲ್ಲ ನನ್ನ ಶರಣು ತಂದೆ ತಾಯಿ